ಅಧಿವೇಶನದಲ್ಲಿ ವಕ್ಫ್ ವಿರುದ್ಧ ಹೆಂಗಿರುತ್ತೆ ಸರ್ ಹೋರಾಟ? ವಕ್ಫ್ ವಿರುದ್ಧನೂ ನಾವು ನೋಡ್ರಿ, ಈಗ ಬರೀ ಅವ್ರು ನೋಟಿಸ್ ವಾಪಸ್ ತೊಗೊಂಡ್ರೆ ಅದು ಸಮಾಧಾನ ಇಲ್ಲ. ಆ 74 ಏನು ನೋಟಿಫಿಕೇಷನ್ ಆಗ್ಯಾವಲ್ಲ, ಮನಮೋಹನ್ ಸಿಂಗ್ ಅವರಿಗೆ ಏನು ಬದಲಾವಣೆ ಆಗ್ಯಾವಲ್ಲ ಎಲ್ಲನೂ ರದ್ದಾಗಬೇಕು. ನಾವು ಪ್ರಧಾನಮಂತ್ರಿಗಳಿಗೆ ಅದೇ ವಿನಂತಿ ಮಾಡ್ಕೊಂಡಿವಿ, ಈ ದೇಶದಿಂದ ಈ ಒಂದು ಅತ್ಯಂತ ಕರಾಳ ವಕಫ್ ಕಾನೂನನ್ನು ವಾಪಸ್ ತಗೋಬೇಕು. ಏನೇ ಅವ್ರು ಕೇಳಬೇಕಾದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆ ದೇಶನಾಗ. ಮುಸ್ಲಿಮರಿಗಾಗಿ ವಕಫ್ ಒಂದು ಟ್ರಿಬ್ಯುನಲ್ಗೆ ನಾವು ಒಪ್ಪೋದಿಲ್ಲ. ಈ ದೇಶನಾಗ ಅವ್ರು ಇರಬೇಕಂದ್ರೆ ಅವ್ರಿಗೆ ನ್ಯಾಯ ಮತ್ತು ಕಾನೂನು ಬೇಕಂದ್ರೆ ನಮ್ಮ ದೇಶದ ಕಾನೂನು ನ್ಯಾಯವೇ ಅವ್ರಿಗೆ ಇದು ಮಾಡಬೇಕು. ಅದನ್ನು ನಾವು ಚರ್ಚೆ ಮಾಡ್ತೀವಿ. ಅದಕ್ಕೇ ನಾವು ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾವ ರೀತಿ ನಮ್ಮ ರೈತರಿಗೆ, ಮಠ ಮಂದಿರಗಳಿಗೆ, ಸರ್ಕಾರಿ ಜಮೀನುಗಳು ಅದನ್ನೇನು ಅವರು ನುಂಗ್ಯಾರಲ್ಲ, ಅಲ್ಲೇನು ವಕಫ್ ಅಂತೇಳಿ ವಿದೌಟ್ ನೋಟಿಸ್ ಏನು ಇಲ್ಲಿವರೆಗೆ ಸೇರಿಸ್ಯಾರಲ್ಲ, ಅದನ್ನೆಲ್ಲನೂ ಪೂರ್ತಿ ಮಾಹಿತಿ ತೊಗೊಂಡು ಸದನದಲ್ಲಿ ಚರ್ಚೆ ಮಾಡ್ತೀವಿ. ಮತ್ತು ನಾವು ದಿಲ್ಲಿಗೆ ಒಂದು ನಿಯೋಗ ತೊಗೊಂಡು ಹೋಗ್ತಾಯಿದ್ದೀವಿ. ಇನ್ನೇನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವರಿಗೆ ಮತ್ತೇನೇನು ನಮಗೆ ಮೊನ್ನೆ ಬಂದಾಗೆಲ್ಲ ಕೊಟ್ಟಿದ್ದೀವಿ. ಅದ್ರ ಜೊತೆ ಇನ್ನೂ ಏನೇನೋ ಅನಾಹುತ ಆಗಿದೆ, ಯಾವ ರೀತಿ ಅವರು ತೊಂದರೆ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಅದು ತಿದ್ದುಪಡಿ 42 ಇದೆ. ನಾವು ಹೇಳ್ತಾ ಇರೋದು ಫಸ್ಟ್ ನಮ್ಮ ಡಿಮಾಂಡ್ ಮೊದಲು ಟ್ರಿಬ್ಯುನಲ್ ಹೋಗ್ಬೇಕು. ತಹಸೀಲ್ದಾರ್, AC, DC, ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್, ಈ ಪ್ರೋಸೆಸ್ನಾಗ ಅವ್ರು ಬರಬೇಕು. ಅವ್ರದ್ದೇ ಕೋರ್ಟು, ಅವರೇ ನ್ಯಾಯ ಕೊಡೋದು, ಕಳ್ಳರ ಕೈಯಾಗಿ ಹೋಗಿ ನಾವು ನ್ಯಾಯ ಪಡೆದಂಗೆ ಆಗ್ತೈತೆ. ಅದಕ್ಕೆ ನಮ್ಮ ಡಿಮಾಂಡ್ ಇರೋದೇ ಟ್ರಿಬ್ಯುನಲ್ ಮೊದಲು ಇದು ಆಗಬೇಕದು. ಸರ್, ಇದು ಹೋರಾಟ ಅಧಿವೇಶನಕ್ಕಿಂತ ಮುಂಚೆನಾ ಅಥವಾ ನಂತರ ಅಂತ ಸರ್? ಇಲ್ಲಿ ಈಗಂತೂ ನಾವು ಪ್ರಾರಂಭ ಮಾಡ್ತೀವಿ 25ನೇ ತಾರೀಕಿನಿಂದ. ಮುಂದೆ ಅದು ನಾವು ನಿರಂತರ ಈ ಒಂದು ಅಮೆಂಡ್ಮೆಂಟ್ ಮಾಡಿದ ಮ್ಯಾಗೂ ಅದನ್ನು ಪೂರ್ತಿ ಸತ್ತು ಹೊಡೆಯುತ್ತಾನೆ ಬಿಡೋದಿಲ್ಲ ವಕಫ್. ಈಗ ಸ್ಟಾರ್ಟ್ ಮಾಡಿವಿ. ಮೊದಲೇದು 42 ಆಪ್ರೇಷನ್ ಮಾಡಕತ್ತಾರೆ ನಮ್ಮ ಮೋದಿಯವರು. ಆ 42 ಆಪ್ರೇಷನ್ದಾಗೂ ಜೀವಂತ ಉಳಿದಿಲ್ಲ. ಉಳಿದ್ರೂ ಕಡೆಗೆ ಅದಕ್ಕೇನಾದರೂ ಒಂದು ಇಂಜೆಕ್ಷನ್ ಕೊಟ್ಟು ಸತ್ತು ಹೊಡಿತೀವಿ. ಸರ್, ಈ ವಾರ್ಡಲ್ಲಿ ಏನು ಚುನಾವಣೆ ಆಗ್ತದೆ ಸರ್? ಇಲ್ಲಿ ಇಬ್ಬರು ಹಿಂದೂಗಳು ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ ಮತ್ತು BJP. ಇಲ್ಲಿ ಹಿಂದೂಗಳ ಓಟನ್ನು ಡಿವೈಡ್ ಮಾಡಿ ಒಂದು ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ಏನೋ ಪ್ಲ್ಯಾನ್ ನಡೆದಿದೆ ಕಾಂಗ್ರೆಸ್. ಇಲ್ಲಿ ಮುಸ್ಲಿಂ ಅಭ್ಯರ್ಥಿನೇ ಇಲ್ಲಲ್ಲ, ಇಲ್ಲೇ ಇಲ್ಲ, ಎಲ್ಲ ತಗೊಂಡು ಬಿಟ್ಟಾರೆ. ಮುಸ್ಲಿಮ್ರು ಏನು ಬಂದಾಗ ಅವ್ರೇನು ಕಾಂಗ್ರೆಸ್ಗೂ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂದ್ರೆ ಅವನು ಹಿಂದಕ್ಕೊಮ್ಮೆ BJP ಇದ್ದ. BJP ತಿಲಕ್ ಹತ್ತಿಬಿಟ್ರೆ ಮುಗೀತು, ಸಾಬ್ರೆ ಎಂದು ಓಟ್ ಹಾಕಿ.